Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾಳ್. ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಒಂದು ಕ್ಲಿಕ್ಕಿನ ಕತೆ, ನಾಟ್ ಕಿಕ್ಕಿನ ಕತೆ, ಓನ್ಲಿ ಕ್ಲಿಕ್ಕಿನ ಕತೆ. ಇವತ್ತಿನ ಜಗತ್ತಿನ ಗಮ್ಮತ್ತೇ ಬೇರೆ. ಮೊದಲೆಲ್ಲ ನೈಜ ಪ್ರಪಂಚವೇ ಪ್ರಪಂಚವಾಗಿತ್ತು. ಈಗ ಮೊಬೈಲೇ ಅವರ ಪರ್ಸನಲ್ ವರ್ಲ್ಡ್ ಆಗ್ಬಿಟ್ಟಿದೆ. ಮೊಬೈಲ್ನಿಂದ ಶುರುವಾಗೋ ದಿನಚರಿ ಮುಗಿಯೋದು ಕೂಡ ಮೊಬೈಲ್ನಿಂದಾನೆ. ಹಾಗಾಗಿನೇ ಈ ಸೈಬರ್ ಕ್ರೈಮ್ ಅನ್ನೋ ನವಭೂತ ಇಡೀ ವಿಶ್ವವನ್ನ ಕಬ್ಜಾ ಮಾಡೋಕೆ ಪ್ರಯತ್ನ ಪಡ್ತಾ ಇರೋದು. ಆಫ್ಲೈನ್ ನಡೆಯೋ ವ್ಯವಹಾರದಲ್ಲಿ ಅನಕ್ಷರಸ್ಥರು ಮೋಸ ಹೋಗ್ತಾ ಇದ್ರು. ಆದರೆ ಸೈಬರ್ ಕ್ರೈಮ್ನಲ್ಲಿ ಮೋಸ ಮಾಡೋರು, ಮೋಸ ಹೋಗೋರು ಅಕ್ಷರಸ್ಥರೇ, ಮೇಲಾಗಿ ಬುದ್ಧಿವಂತರೇ. ಆದರೆ ಬುದ್ಧಿಗೆ ಮಂಕು ಬೂದಿ ಬಳದುಕೊಂಡಾಗ ಬುದ್ಧಿವಂತರು ದಡ್ಡರಾಗ್ಬಿಡ್ತಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಬರೋಬ್ಬರಿ 30 ಲಕ್ಷ ರೂಪಾಯಿ ಕಳೆದುಕೊಂಡವರು ಯಾರು ಅಲ್ಲ, ಒಬ್ಬ ಡಾಕ್ಟರ್. ಈ ಸ್ಟೋರಿ ಶುರುವಾಗೋದು ಅರಮನೆ ನಗರಿ ಮೈಸೂರಿನಲ್ಲಿ. ಅರಮನೆ ನಗರಿಯ ವೈದ್ಯ ಡಾಕ್ಟರ್ ವಿಶಾಖ್ ಡಿಜಿಟಲ್ ವರ್ಲ್ಡ್ಗೆ ತುಂಬಾನೇ ಫ್ಯಾಸಿನೇಟೆಡ್ ಆದವರು. ಅಂದರೆ ಡಿಜಿಟಲ್ ವರ್ಲ್ಡ್ನ ತುಂಬ ಬೆರಗುಗಳಿನಿಂದ ನೋಡಿ ಅಲ್ಲಾಗೋ ಹೊಸ ಹೊಸ ಬದಲಾವಣೆಗಳನ್ನು ಗಮನಿಸೋರು. ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿದುಕೊಳ್ಳೋದು ಅಲ್ಲದೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ಮಾರುಕಟ್ಟೆಗೆ ಬರುವಂಥ ಹೊಸ ಹೊಸ ಗ್ಯಾಜೆಟ್ಗಳನ್ನು ಸರತಿ ಸಾಲಲ್ಲಿ ನಿಂತ್ಕೊಂಡು ಪರ್ಚೇಸ್ ಮಾಡುವಷ್ಟು ಕ್ರೇಜ್ ಅವ್ರಿಗಿತ್ತು. ಹಾಗಾಗಿ ಫ್ರೀ ಟೈಮ್ನಲ್ಲಿ ಮೊಬೈಲ್ನಲ್ಲಿ ಮುಳುಗ್ತಾ ಇದ್ರು. ಒಂದಿನ ಯೂಟ್ಯೂಬ್ ವಿಡಿಯೋಸ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ಲಿಂಕ್ ಅವರ ಮೊಬೈಲ್ ಸ್ಕ್ರೀನ್ ಮೇಲೆ ಪಾಪಪ್ ಆಗುತ್ತೆ. ಏನಿದು ಹೊಸ ಲಿಂಕ್ ಅಂತ ಡಾಕ್ಟ್ರು ಕುತೂಹಲದಿಂದ ಓಪನ್ ಮಾಡಿ ನೋಡ್ತಾರೆ. ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ಅದೊಂದು ರಿವಾರ್ಡ್ ಪಾಯಿಂಟ್ಸ್ನಿಂದ ಬೆನಿಫಿಟ್ ಪಡಿಬಹುದು ಅನ್ನುವಂಥ ಮೆಸೇಜ್ ಅದರಲ್ಲಿ ಅವ್ರಿಗೆ ಕಾಣಿಸುತ್ತೆ. ಆ ಮೆಸೇಜ್ ಡಾಕ್ಟರ್ನ ತುಂಬ ಟೆಂಪ್ಟ್ ಮಾಡಿತ್ತು. ಜಸ್ಟ್ ಗೇಮ್ ಆಡಿ ಲಕ್ಷಾಂತರ ರೂಪಾಯಿ ಗೆಲ್ಲಿ ಅನ್ನೋ ಮೆಸೇಜ್ ಓದಿ ಡಾಕ್ಟರ್ ಫುಲ್ ಥ್ರಿಲ್ ಆಗಿಬಿಟ್ರು. ಅಲ್ಲಿಂದ ಶುರುವಾಯಿತು ನೋಡಿ ಅತಿ ದೊಡ್ಡ ಸ್ಕ್ಯಾಮ್ನ ಕ್ಯೂರಿಯಸ್ ಪ್ರೋಸೆಸ್. ಯಾವಾಗ ಡಾಕ್ಟರ್ ಲಿಂಕ್ ಕ್ಲಿಕ್ ಮಾಡಿದ್ರೋ ಆನಂತರ ಅವರ ಮೊಬೈಲ್ಗೆ ಈ ರೀತಿಯ ತರಹೇವಾರಿ ಮೆಸೇಜ್ಗಳು ಬರ್ತಾ ಇದ್ವು. ಆ ಎಲ್ಲ ಮೆಸೇಜ್ಗಳದ್ದು ಒಂದೇ ಅಂಬೋಣ, ಅದೇನೆಂದರೆ ಆನ್ಲೈನ್ ಟಾಸ್ಕ್ ಮೂಲಕ ಸಿಂಪಲ್ ಆಗಿ ಹಣ ಗಳಿಸಿ ಅನ್ನೋದೇ ಆಗಿತ್ತು. ಇದಿಷ್ಟು ಆಗಿದ್ದಿದ್ರೆ ಡಾಕ್ಟರ್ ಬೇರೆ ಕಡೆ ಗಮನ ಹರಿಸ್ತಾ ಇದ್ರೋ ಏನು. ಅವರ ಗಮನ ಬೇರೆ ಕಡೆ ಸೆಳೆಯೋಕೆ ಬಿಡದಂಥ ಸೈಬರ್ ಕ್ರೈಮ್ ವಂಚಕರು ಮುಂದಿನ ಕ್ಷಣ ಮತ್ತೊಂದು ಮೆಸೇಜನ್ನು ಸೆಂಡ್ ಮಾಡ್ತಾರೆ. Congratulations! You have been selected to participate, complete tasks and earn unlimited cash. ಈ ಗೇಮ್ನಲ್ಲಿ ಭಾಗಿಯಾಗೋಕೆ ನೀವು ಆಯ್ಕೆ ಆಗಿದ್ದೀರಿ. ಟಾಸ್ಕ್ ಕಂಪ್ಲೀಟ್ ಮಾಡಿ ಅನ್ಲಿಮಿಟೆಡ್ ಕ್ಯಾಶ್ ಪಡೀರಿ ಅನ್ನೋ ಮೆಸೇಜ್ ಡಾಕ್ಟರ್ ವಿಶಾಖ್ ಮೊಬೈಲ್ಗೆ ಬಂತು. ಒಂದು ಕ್ಷಣ ಡಾಕ್ಟರ್ಗೂ ಭಯ ಆಯಿತು. ಯಾಕಂದರೆ ಮುಂದೆ ಬಂದಂಥ ಸ್ಕ್ರೀನ್ಶಾಟ್ ಫೋಟೋಗಳು ಡಾಕ್ಟರ್ಗೆ ನಂಬಿಕೆ ಬರೋ ಥರ ಮಾಡ್ತು. ಯಾಕಂದರೆ ಆ ಸ್ಕ್ರೀನ್ಶಾಟ್ನಲ್ಲಿ ದೊಡ್ಡ ದೊಡ್ಡ ಅಮೌಂಟ್ ಗೆದ್ದ ವಿನ್ನರ್ಸ್ನ ಸಂದೇಶ ಇತ್ತು. ಜೊತೆಗೆ ಆ ಕಳ್ಳರು ಗಟ್ಟಿಯಾದ ನಂಬಿಕೆ ಬರಲಿ ಅಂತ ದಿಸ್ ಈಸ್ ರಿಯಲ್, ಯು ಡೋಂಟ್ ನೀಡ್ ಟು ಸ್ಪೆಂಡ್ ಎನಿಥಿಂಗ್, ಜಸ್ಟ್ ರಿಜಿಸ್ಟರ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್. ಇದು ನಿಜ, ನೀವು ಯಾವುದೇ ರೀತಿಯ ಹಣ ಪಾವತಿ ಮಾಡಬೇಕಿಲ್ಲ, ರಿಜಿಸ್ಟರ್ ಮಾಡಿಕೊಂಡು ಹಣ ಗಳಿಸೋಕೆ ಶುರು ಮಾಡಿ ಅಂತ ಮತ್ತೊಂದು ಮೆಸೇಜನ್ನು ಕಳಿಸ್ತಾರೆ. ಯಾವಾಗ ಈ ಮೆಸೇಜ್ ಬಂತೋ ಡಾಕ್ಟರ್ಗೆ ಇನ್ನಷ್ಟು ನಂಬಿಕೆ ಬಂದ್ಬಿಡ್ತು.
ಆನಂತರ ಡಾಕ್ಟರ್ ಮಾಡಿದ್ದೆಲ್ಲ ಎಡವಟ್ಟುಗಳೇ, ಕೇವಲ ಎಡವಟ್ಟುಗಳಲ್ಲ, ಮಹಾ ಎಡವಟ್ಟುಗಳು. ಮೊಟ್ಟ ಮೊದಲ ಅಪರಾಧ ಏನಂದ್ರೆ KYC ವೆರಿಫಿಕೇಶನ್. ಯಾವಾಗ ಡಾಕ್ಟರ್ ವಿಶಾಖ್ ರಿಜಿಸ್ಟರ್ ಮಾಡಿಕೊಂಡ್ರೋ ಈ ವಂಚಕರು KYC ಕಂಪ್ಲೀಟ್ ಮಾಡೋಕೆ ಹೇಳ್ತಾರೆ. ಅಂದ್ರೆ ಗುರುತಿನ ಚೀಟಿಗಳಾದಂಥ ಬ್ಯಾಂಕ್ ಡೀಟೇಲ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಫಿಲ್ ಮಾಡೋಕೆ ಅವ್ರು ಹೇಳ್ತಾರೆ. ಡಾಕ್ಟರ್ಗೆ KYC ಅಪ್ಡೇಟ್ ಮಾಡೋದು ಸ್ಟ್ರೇಂಜ್ ಅಂತ ಅನಿಸ್ಲೇ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯಲ್ಲಾದರೂ ಹಣ ಪಡಿಬೇಕಾದ್ರೆ KYC ಅಪ್ಡೇಟ್ ಮಾಡೋದು ಕಂಪಲ್ಸರಿ. KYC ಮಾಡದೇ ಇದ್ರೆ ಹಣ ಸ್ವೀಕರಿಸೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಡಾಕ್ಟರ್ ವಿಶಾಖ್ KYC ಅಪ್ಡೇಟ್ ಮಾಡೋಕೆ ಅವರ ಗುರುತಿನ ಚೀಟಿ, ಬ್ಯಾಂಕ್ ಡೀಟೇಲ್ಸ್, ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲವನ್ನ ಅಪ್ಡೇಟ್ ಮಾಡ್ತಾರೆ. ಡಾಕ್ಟರ್ಗೆ ಈಸಿಯಾಗಿ ದುಡ್ಡು ಮಾಡಬಹುದು ಅನ್ನೋದು ಪಕ್ಕಾ ತಲೆಯಲ್ಲಿ ಕುಳಿತುಕೊಂಡ್ಬಿಟ್ಟಿತ್ತು. ಇವರೇನೋ ಗೇಮ್ ಆಡಿಸ್ತಾರೆ, ಅದರಲ್ಲಿ ನಾನು ಗೆದ್ರೆ ಈಸಿಯಾಗಿ ಹಣ ಬರುತ್ತಲ್ಲ ಅನ್ನೋ ಪ್ಲ್ಯಾನ್ನಲ್ಲಿ ಅವರು ಇದ್ರು ಅಂತ ಅನಿಸುತ್ತೆ. ಈಸಿಯಾಗಿ ದುಡ್ಡು ಬಂದರೆ ಯಾರು ತಾನೇ ಬಿಡ್ತಾರಲ್ವ, ಅದು ಈ ಕಾಲದಲ್ಲಿ. ಬಟ್ ಬೇಜಾರಿನ ಸಂಗತಿ ಏನು ಅಂದರೆ ಓರ್ವ ಡಾಕ್ಟರ್ ಕೂಡ ಇಂಥ ಟ್ರ್ಯಾಪ್ಗೆ ಈಸಿಯಾಗಿ ಬಿದ್ದುಬಿಟ್ರಲ್ಲ ಅನ್ನೋದೇ ಆಘಾತಕಾರಿ ವಿಚಾರ. ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಡಾಕ್ಟರ್ಗೆ ಈ ಸೈಬರ್ ವಂಚಕರು ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಇದು ಇನ್ನೊಂದು ಮಹಾ ಅಪರಾಧ. ಅದೇನು ಅಂತಂದರೆ ಹಣಕಾಸಿನ ಟ್ರಾನ್ಸಾಕ್ಷನ್ ಈಸಿಯಾಗಿ ಆಗಬೇಕು ಅಂದರೆ ನಮ್ಮ ಸ್ಪೆಷಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅನ್ನುವಂಥ ಮತ್ತೊಂದು ಮೆಸೇಜನ್ನು ಅವರು ಠಣ್ ಅಂತ ಕಳಿಸ್ತಾರೆ. ಈ ಪ್ರಕ್ರಿಯೆನ ಡಾಕ್ಟರ್ಗೆ ಯಾವುದೇ ಮುಂದಾಲೋಚನೆ ಇಲ್ಲದೆ ಮಾಡ್ತಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಆಗಿತ್ತು. ಯಾಕಂದ್ರೆ KYC ಅಪ್ಡೇಟ್ಗೆನೆ ಓಕೆ ಅಂತ ಹೇಳಿದಂಥ ಡಾಕ್ಟರ್ ವಿಶಾಖ್, ಹಾಗಾಗಿ ಡಾಕ್ಟರ್ ಆ್ಯಪ್ ಡೌನ್ಲೋಡ್ಗೆ ಯಾವುದೇ ಚಕಾರ ಎತ್ತಲೇ ಇಲ್ಲ. ದುರಂತ ಏನಂದ್ರೆ ಅದೊಂದು ಮೆಲಿಷಿಯಸ್ ಸಾಫ್ಟ್ವೇರ್ ಒಳಗೊಂಡಿರುವಂಥ ಆ್ಯಪ್ ಆಗಿತ್ತು. ಡಾಕ್ಟರ್ನ ಮೊಬೈಲ್ನ ಪೂರ್ತಿಯಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಸೈಬರ್ ವಂಚಕರು ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಸ್ಕೊಂಡ್ರು. ಅಲ್ಲಿಗೆ ಸೈಬರ್ ಕಳ್ಳರು ಬಹುತೇಕ ತಮ್ಮ ಕೆಲಸವನ್ನು ಮುಗಿಸಿದ್ರು. ಆನಂತರ ಅವರು ಮತ್ತೊಂದು ಆಟವನ್ನು ಶುರು ಮಾಡ್ತಾರೆ. ಅದೇನು ಅಂತ ತಿಳಿಯೋಕೆ ಡಾಕ್ಟರ್ ಮತ್ತೊಮ್ಮೆ ಫೇಲ್ ಆಗ್ತಾರೆ. ಬಟ್ ಈಸಿಯಾಗಿ ಟ್ರ್ಯಾಪ್ ಆಗೇ ಬಿಟ್ರು. ಕಟ್ಟ ಕಡಿಯದಾಗಿ ಸೈಬರ್ ಕ್ರೈಮ್ ವಂಚಕರು ಬೀಸಿದ್ದು ಇನ್ವೆಸ್ಟ್ಮೆಂಟ್ ಅನ್ನೋ ಬಾಣವನ್ನು. ಇಲ್ಲಿವರೆಗೂ ಮೆಲಿಷಿಯಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಂಡ ನಂತರ ಅಕೌಂಟ್ನಲ್ಲಿದ್ದಂಥ ಹಣವನ್ನೆಲ್ಲ ದೋಚಿಕೊಂಡ ಹಲವು ಕೇಸ್ಗಳನ್ನು ನಾವೇ ನಿಮ್ಗೆ ಹೇಳಿದ್ದೀವಿ. ಆದರೆ ಈ ಸ್ಟೋರಿಲಿ ಸೈಬರ್ ವಂಚಕರು ಅನುಸರಿಸಿರುವಂಥ ಮಾರ್ಗನೇ ತುಂಬ ಡಿಫ್ರೆಂಟ್. ಈ ಸ್ಟೋರಿಯ ಗಮನಾರ್ಹ ಘಟ್ಟನೇ ಇದು. ಯಾಕಂದರೆ ಡಾಕ್ಟರ್ ವಿಶಾಖ್ ಬ್ಲೈಂಡ್ ಆಗಿ ಸೈಬರ್ ವಂಚಕರನ್ನ ನಂಬಿಟ್ಟಿದ್ರು. ಯಾವ ಮಟ್ಟಿಗೆ ಅಂದರೆ ಒಂದೇ ಒಂದು ಪ್ರಶ್ನೆನೂ ಕೇಳಿದೆ ಎಲ್ಲವನ್ನ ಅವರು ಫಾಲೋ ಮಾಡಿದರು. ಆದರೆ ಇಷ್ಟೆಲ್ಲ ವಂಚನೆ ನಡೆದದ್ದು ಆ ಆ್ಯಪ್ ಮೂಲಕನೇ. ಅದು ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡಿಯೇ. ಹಾಗಾದರೆ ಆ ಆ್ಯಪ್ನಲ್ಲಿ ಏನೇನಾಯಿತು? ಆ್ಯಪ್ಗೆ ಲಾಗಿನ್ ಆದ ತಕ್ಷಣ ನೀವು ಹೆಚ್ಚೆಚ್ಚು ಹಣವನ್ನು ಸುಲಭವಾಗಿ ಗಳಿಸಬಹುದು, ಆದರೆ ಅಲ್ಪ ಮಟ್ಟದ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಬರ್ತಿತ್ತು. ಆರಂಭದಲ್ಲಿ ಈ ಸೈಬರ್ ವಂಚಕರು ಇನ್ವೆಸ್ಟ್ಮೆಂಟ್ ಇಲ್ಲ ಅನ್ನೋದನ್ನ ಮೆಸೇಜಸ್ ಮೂಲಕ ತಿಳಿಸಿದ್ರು. ಆದರೆ ಇಲ್ಲಿ ನೀವು ಹೂಡುವ ಹಣಕ್ಕೆ 10 ಪಟ್ಟು ಹೆಚ್ಚು ಗಳಿಸಬಹುದು ಅಂತ ತಿಳಿಸಿದ್ರು. ಡಾಕ್ಟರ್ ಸ್ವಲ್ಪ ಕನ್ಫ್ಯೂಸ್ ಆದರು. ಬರುತ್ತೆ ನೋಡೋಣ ಅಂತ ಮೊದಲಿಗೆ 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಕೆಲವು ನಿಮಿಷಗಳ ನಂತರ ಅದೇ ಆ್ಯಪ್ನಲ್ಲಿ ನೀವು ಲಕ್ಷಾಂತರ ರೂಪಾಯಿ ಗೆದ್ದಿದ್ದೀರಿ ಅಂತ ತೋರಿಸ್ತಾರೆ. ಆ ಮೂಲಕ ಡಾಕ್ಟರ್ಗೆ ಮತ್ತಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಅವರು ಪ್ರೇರೇಪಿಸ್ತಾರೆ. ಆನಂತರ ಹಂತ ಹಂತವಾಗಿ ಒಟ್ಟು 29,70,000 ರೂಪಾಯಿನ ಅವರು ಕಳ್ಕೊಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಆ್ಯಪ್ನಲ್ಲಿ 10 ಪಟ್ಟು ಹೆಚ್ಚು ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇತ್ತು. ಅದು ಕೇವಲ ಆ್ಯಪ್ನಲ್ಲಿ ಮಾತ್ರ. ಯಾವಾಗ ಇಡೀ ಹಣನ ವಿತ್ಡ್ರಾ ಮಾಡ್ಕೊಳ್ಳೋಕೆ ಡಾಕ್ಟರ್ ಮುಂದಾಗ್ತಾರೋ
ಆಗ ಆ್ಯಪ್ನಲ್ಲಿ ಮತ್ತೊಂದು ಮೆಸೇಜ್ ಕೂಡ ಬರುತ್ತೆ. ಅದೇನು ಅಂತಂದರೆ, ನಿಮ್ಮ ಪೂರ್ತಿ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಬೇಕಾದ್ರೆ ನೀವು ಕಂಪ್ನಿಗೆ 10 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು, ಆನಂತರ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಸಂದೇಶ ಬರುತ್ತೆ. ಎಲ್ಲಿಗೆ ಸ್ಕ್ಯಾಮ್ ಒಂದು ಹಂತಕ್ಕೆ ಬರುತ್ತೆ. ಆದರೆ ಸ್ಟಿಲ್ ಡಾಕ್ಟರ್ಗೆ ನಾನು ಮೋಸ ಹೋಗಿದ್ದೀನಿ ಅನ್ನೋದು ಗೊತ್ತೇ ಇರಲಿಲ್ಲ. ಗೊತ್ತಾಗುವಷ್ಟರಲ್ಲೇ ಆತ ಎಲ್ಲವನ್ನ ಕಳ್ಕೊಂಡಿದ್ದ. ಡಾಕ್ಟರ್ ಮೈಂಡ್ನಲ್ಲಿ ರಾತ್ರಿನೇ ಹಣ ಮಾಡಬೇಕು ಅನ್ನೋ ಆಸೆ. ಸ್ಕ್ಯಾಮರ್ಸ್ ಮೈಂಡ್ನಲ್ಲಿ ಡಾಕ್ಟರ್ ಹತ್ರ ಇರೋ ಹಣವನ್ನೆಲ್ಲ ದೋಚೋ ಆಸೆ. ಇಬ್ಬರ ಟಾರ್ಗೆಟು ಒಂದೇ. ಬಟ್ ಈ ಡಿಜಿಟಲ್ ಗೇಮಲ್ಲಿ ಗೆದ್ದಿದ್ದು ಮಾತ್ರ ದರೋಡೆಕೋರ್ರೆ. ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅಂದರೆ ಅದು ನೋಟಿದ್ದೆ. ಮನುಷ್ಯನೇ ಮಾಡಿರೋ ಆ ಕಾಗದ ಈ ದಿನ ಅದೇ ಮನುಷ್ಯನನ್ನ ಆಳ್ತಾ ಇದೆ. ಎಷ್ಟಿದ್ರೂ ಇನ್ಕಂಪ್ಲೀಟ್ ಅನ್ಸುವಂಥ ಕ್ರೆಡಿಟ್ ಅದು. ವಿಶಾಖ್ ಕೂಡ ಡಾಕ್ಟರ್ ಆಗಿ ಚೆನ್ನಾಗೇ ಸಂಪಾದನೆ ಮಾಡ್ತಾ ಇದ್ರು. ಬಟ್ ಅವರಿಗೆ ಹೀಗೆ ಇನ್ನೂ ಬೇಕು ಅಂತ ಅನಿಸಿತ್ತು. ಬಂದಂಥ ಬಲ್ಕ್ ಮೆಸೇಜಸ್ಗೆ ರಿಪ್ಲೈ ಮಾಡಿ ಬ್ಲೈಂಡ್ ಆಗಿ ಫಾಲೋ ಮಾಡಿದ್ರು. ಮಾಮೂಲಾಗಿ ಹೇಳ್ತಾರಲ್ವ, ಪ್ರೀತಿ ಕುರುಡು ಅಂತ. ಇಲ್ಲಿ ಡಾಕ್ಟರ್ ಆಸೆ ಕೂಡ ಕುರುಡಾಗ್ಬಿಟ್ಟಿತ್ತು. ಡಾಕ್ಟರ್ ವಿಶಾಖ್ ಮಾಡಿದ್ದು ಬರೀ ಒಂದು ತಪ್ಪಲ್ಲ, ತಪ್ಪಿನ ಮೇಲೆ ತಪ್ಪು, ಒಂದರ ಮೇಲೊಂದು ತಪ್ಪು. ಆತನ ಫೋನ್ಗೆ ಬಂದ ಬಲ್ಕ್ ಮೆಸೇಜಸ್ನ ಕ್ಲಿಕ್ ಮಾಡಿದ್ದು ಮೊದಲನೇ ತಪ್ಪಾದರೆ, ಅವಾರ್ಡ್ಸು ರಿವಾರ್ಡ್ಸು ಅಂತ ನಂಬಿದ್ದು ಎರಡನೇ ತಪ್ಪು. ಗೇಮ್ ಆಡಿ ಲಕ್ಷ ಗೆಲ್ಲಿ ಅಂದರೆ ಎಂಥವರಾದರೂ ಕೂಡ ನಿಂತ್ಕೊಂಡು ಒಂದ್ಸಲ ಥಿಂಕ್ ಮಾಡ್ತಾರೆ. ಆದರೆ ಡಾಕ್ಟರು ಥ್ರಿಲ್ ಆಗ್ಬಿಟ್ಟಿದ್ರು. ರೋಗಿ ನೋಡಿ ರೋಗ ಹೇಳೋ ಅವರು ಫೇಕ್ ಕಂಗ್ರ್ಯಾಚುಲೇಷನ್ಸ್ ಹಿಂದಿರುವಂಥ ಮಹಾಮಾರಿನ ಕಂಡು ಹಿಡಿಯೋಕೆ ಆಗಲಿಲ್ಲ. ಫೇಕ್ ವಿನ್ನರ್ಸ್, ಫೇಕ್ ಅರ್ನಿಂಗ್ಸ್, ಫೇಕ್ ಆ್ಯಪ್ಗಳಲ್ಲಿ ತನ್ನೆಲ್ಲ ಬ್ಯಾಂಕ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸನ್ನು ಶೇರ್ ಮಾಡಿಬಿಟ್ರು. ಹೀಗೆ ಬ್ಯಾಕ್ ಟು ಬ್ಯಾಕ್ ಸ್ಕ್ಯಾಮರ್ಸ್ಗೆ ಫೇವರ್ ಮಾಡಿ ಕಳ್ಳನ ಕೈಗೆ ಕೀ ಕೊಟ್ಟೇ ಬಿಟ್ಟಿದ್ರು. ಡಾಕ್ಟರ್ ವಿಶಾಖ್ ಇಷ್ಟೆಲ್ಲ ಮಾಡೋ ಕಾರಣ ಅವರು ಬುದ್ಧಿಹೀನರು ಅಂತಲ್ಲ. ಆ ಬುದ್ಧಿಯ ಜಾಗದಲ್ಲಿ ಮನಿ ಪ್ಲಾಂಟ್ ಬೆಳೆದು ಮನಿ ಮೊಗ್ಗು ಅರಳ್ತಾ ಇತ್ತು. ಜಸ್ಟ್ ಅದನ್ನ ನೋಡಿಕೊಂಡು ಡಾಕ್ಟರ್ ಮೈ ಮರ್ತಿದ್ರು ಅಷ್ಟೇ. ಸ್ಟಾರ್ಟಿಂಗ್ನಿಂದ ಡಾಕ್ಟರ್ಗೆ ಸ್ಕ್ಯಾಮರ್ಸ್ ಎಷ್ಟೋ ಟಾಸ್ಕ್ ಕೊಟ್ಟು ಅವರ ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಆದರೆ ಫೈನಲ್ ಆಗಿ ಡಾಕ್ಟರ್ ವಿಶಾಖ್ ಅವರಿಗೆ ಸ್ಕ್ಯಾಮರ್ಸ್ ಕೊಟ್ಟ ಟಾಸ್ಕ್ ಡಿಜಿಟಲ್ ಆಗಿ ಫೈನಲ್ ಬ್ಯಾಟಲ್ ನಿಂತಿತ್ತು. ನಾವೀಗ ನಿಮ್ಮ ಕಾಂಪಿಟೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕಂದ್ರೆ, ಬಿಗ್ಗರ್ ರಿವಾರ್ಡ್ಸ್ನ ಅನ್ಲಾಕ್ ಮಾಡಬೇಕಂದ್ರೆ 26 ಲಕ್ಷ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಬೇಕು. ಇದೇ ಸ್ಕ್ಯಾಮರ್ಸ್ ಕೊಟ್ಟ ಈ ಮೆಸೇಜ್ ಅನ್ನ ಡಾಕ್ಟರ್ ಒಂದು ಸಜೆಷನ್ ರೀತಿ ತಗೊಂಡ್ರು. ಇನ್ವೆಸ್ಟ್ ಮಾಡಿದ್ರೆ ಹಿಂದೆ ಡಬಲ್ ರಿಟರ್ನ್ ಬಂದಿತ್ತಲ್ಲ, ಹಾಗಾಗಿ ಈಗ 26 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ನಾನು ಮಿಲಿಯನೇರ್ ಆಗ್ಬಿಡ್ತೀನಿ ಅಂತ ಡಿಜಿಟಲ್ನಲ್ಲೇ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿದ್ರು. ಸ್ಕ್ಯಾಮರ್ಸ್ ರಿಕ್ವೆಸ್ಟ್ನಂತೆ ಡಾಕ್ಟರ್ 26 ಲಕ್ಷ ರೂಪಾಯಿಯನ್ನ ಇನ್ವೆಸ್ಟ್ ಮಾಡೇ ಬಿಟ್ರು. ಇನ್ವೆಸ್ಟ್ ಮಾಡಿದ ಮೇಲೆ ಬ್ಯಾಲೆನ್ಸ್ ಚೆಕ್ ಮಾಡದೇ ಇರ್ತಾರಾ? ಡಾಕ್ಟರ್ ಕೂಡ ನಾನು 26 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ, ಈಗ ಅದೆಷ್ಟಾಗಿದೆ ನೋಡೋಣ ಅಂತ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾರೆ. ಅವರ ಆ್ಯಪ್ ಅಕೌಂಟ್ನಲ್ಲಿ ಅಂದ್ಕೊಂಡಂತೆ 29.71 ಲಕ್ಷ ರೂಪಾಯಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಯಾಕೆ ಅಂತ ಹೇಳ್ತಿದ್ದೀವಿ ಅಂದರೆ, ಅದು ಡಿಸ್ಪ್ಲೇ ಅಷ್ಟೇ ಆಗಿತ್ತು, ಮುಟ್ಟೋಕ್ಕಾಗದಂಥ ಅಮೌಂಟ್ ಫಿಗರ್ ಅಷ್ಟೇ. ಡಾಕ್ಟರ್ ಚೆಕ್ ಮಾಡಿದಾಗ 3,71,000 ಲಾಭ ತೋರಿಸ್ತಾ ಇದೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಡಾಕ್ಟರ್ ಅಮೌಂಟ್ನ ವಿತ್ಡ್ರಾ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಡಾಕ್ಟರ್ಗೆ ಮತ್ತೊಂದು ಡಿಮ್ಯಾಂಡ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಡಿಸ್ಪ್ಲೇ ಆದ ಮ್ಯಾಟರ್ ಏನಪ್ಪಾ ಅಂತಂದರೆ, ನೀವು ಮೊದಲು ಕಂಪನಿಯ ಸಪೋರ್ಟ್ ಫಂಡ್ 10 ಲಕ್ಷ ಅಂತ ತಗೊಂಡ್ರಲ್ವಾ, ಆ ಅಮೌಂಟ್ನ ರಿಟರ್ನ್ ಮಾಡಿ. ಹಾಗೆ ನೀವೀಗ ಗೆದ್ದ ಹಣವನ್ನು ವಿತ್ಡ್ರಾ ಮಾಡೋಕ್ಕೂ ಮುಂಚೆ 3.06 ಲಕ್ಷ ರೂಪಾಯಿ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಇದು ಡಿಮ್ಯಾಂಡ್ ತೋರಿಸುತ್ತೆ. ಅರೆ, ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ರಿಟರ್ನ್ ಕೊಟ್ಟಿದ್ದು, ಈಗ ಅದನ್ನು ವಾಪಸ್ ಕೇಳ್ತಾ ಇದ್ದಾರೆ. ಅದು ಅಲ್ಲದೆ ಈಗ ಟ್ಯಾಕ್ಸು ರೂಲ್ಸು ಅಂತಿದ್ದಾರಲ್ವಾ.
ಎಕ್ಸ್ರೇಲಿ ಡ್ಯಾಮೇಜ್ನ ಹುಡುಕದಂತೆ ವಿಶಾಖ್ ಮತ್ತೆ ಎಲ್ಲ ಡೀಟೇಲ್ಸ್ನ ಕಣ್ಣಿಟ್ಟು ನೋಡ್ತಾರೆ. ಏನೂ ಯೂಸ್ ಇಲ್ಲ. ಅಷ್ಟು ಹಣ ಬೇಕಂದ್ರೆ ಈಗ ಆ ಮೆಸೇಜ್ ಹೇಳಿದಂತೆ ಡಾಕ್ಟರ್ ಕೇಳಲೇಬೇಕಿತ್ತು. ಈಗ ಆ ಮೆಸೇಜ್ ಹೇಳಿದಂತೆ ಕೇಳಿದ್ರೂ ಡಾಕ್ಟರ್ಗೆ ಲಾಸೇ. ಯಾಕಂದ್ರೆ ಆ ಕಡೆ ಇರೋರು ಪೇಷಂಟ್ಸೇ ಅಲ್ಲ, ಡಿಜಿಟಲ್ ಮನಿ ಹಂಟರ್ಸ್. ಡಾಕ್ಟರ್ ವಿಶಾಖ್ಗೆ ಫುಲ್ ಕನ್ಫ್ಯೂಷನ್, ಮೆಲ್ಲಗೆ ಅನುಮಾನ. ಆತನಿಗೆ ಆವರಿಸಿರುವಂತಹ ಭ್ರಮೆಯನ್ನ ಸೈಡ್ ಮಾಡ್ತಾ ಹೋಯಿತು. ಕೂಡಲೇ ಆ ಆ್ಯಪ್ನ ರೆಪ್ರೆಸೆಂಟೇಟಿವ್ಸ್ಗೆ ಕಾಲ್ ಮಾಡೋಕೆ ಅವರು ಟ್ರೈ ಮಾಡ್ತಾರೆ. ಬಟ್ ನೋ ಒನ್ ಆನ್ಸರ್ಡ್. ನೋಡ್ತಾ ಇದ್ದಂತೆ ಯೂಸ್ ಮಾಡ್ತಿದ್ದ ಆ್ಯಪ್ ಬಂದ್ ಆಗೋಯ್ತು. ಅಲ್ಲಿವರೆಗೂ ಫುಲ್ ಆಕ್ಟಿವ್ ಆಗಿದ್ದ ಮೆಸೇಜ್ಗಳೆಲ್ಲ ಸೈಲೆಂಟ್ ಆಗಿಬಿಟ್ವು. ಈಗ ಈ ಕ್ಷಣದಲ್ಲಿ ಡಾಕ್ಟರ್ ವಿಶಾಖ್ಗೆ ಸ್ಟೆಥೋಸ್ಕೋಪ್ ಕಿವಿಗಿಡ್ದೇನೆ ಎದೆ ಬಡಿತ ಭೀಕರವಾಗಿ ಕೇಳಿಸ್ತಾ ಇತ್ತು. ಇದೇ ಎದೆ ಬಡಿತವನ್ನ ಎಲ್ಲರೂ ಭಯ ಅಂತಾರೆ. ಡಾಕ್ಟರ್ ಸಿಚುವೇಶನ್ನೂ ಅದೇ. ಈಗ ವಿಶಾಖ್ ಅವರ ಮೈಂಡ್ನಲ್ಲಿ ಅನುಮಾನ ಇಲ್ಲ, ಕನ್ಫ್ಯೂಸ್ ಇಲ್ಲ, ಪಕ್ಕಾ ಕ್ಲಾರಿಟಿ ಇದೆ. ನಾನು ಸೈಬರ್ ಸ್ಕ್ಯಾಮರ್ಸ್ ಕೈನಲ್ಲಿ ಅತಿ ದಾರುಣವಾಗಿ ಮೋಸ ಹೋಗಿದ್ದೀನಿ ಅನ್ನೋ ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ. ಮೆಸೇಜ್ಗಳ ಲಿಂಕನ್ನು ಜಸ್ಟ್ ನೋಡಿ ಫೋನ್ನ ಸೈಡ್ಗೆ ಇಟ್ಟಿದ್ದಿದ್ರೆ ಡಾಕ್ಟರ್ ಇಷ್ಟು ದೊಡ್ಡ ಸ್ಕ್ಯಾಮ್ಗೆ ಬಲಿಯಾಗೋ ಚಾನ್ಸೇ ಇರ್ತಾ ಇರಲಿಲ್ಲ. ಯಾವಾಗ ಸ್ಪೆಷಲ್ ಆ್ಯಪ್ ಡೌನ್ಲೋಡ್ ಮಾಡಿದ್ರೋ ಅಲ್ಲಿಂದಾನೇ ಡಾಕ್ಟರ್ ಅಕೌಂಟ್ ಖಾಲಿ ಆಗೋಕೆ ಶುರುವಾಗಿದೆ. ಭ್ರಮೆಯಲ್ಲಿರೋನಿಗೆ ಬೂದಿ ಕೂಡ ಭೋಜನ ಅನ್ಸುತ್ತಂತೆ. ಅದೇ ಥರ ಡಾಕ್ಟರ್ ಹಣದ ಅಮಲಲ್ಲಿದ್ರು. ಇದಿಷ್ಟೇ ಆಗಿದ್ರು ಡಾಕ್ಟರ್ ಸೇಫೇ. ಡಾಕ್ಟರ್ನ ಮೇಜರ್ ತಪ್ಪು KYC ವೆರಿಫಿಕೇಶನ್ ಮಾಡಿತ್ತು. ಬ್ಯಾಂಕ್ ಡೀಟೇಲ್ಸ್, ಆಧಾರ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿತ್ತು. ನಿಜಕ್ಕೂ ವಿಶಾಖ್ ಈ KYC ವಿಚಾರವನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ರು. ಹಣ ಪಡೆಯೋಕೆ KYC ಅಗತ್ಯ ಅಂದ್ಕೊಂಡಿದ್ರು. ಬಟ್ ಖದೀಮರ ಪ್ಲಾನ್ ಅವರಿಗೆ ಅರಿವೇ ಇರಲಿಲ್ಲ. ಅಂತೂ ಕೊನೆಗೆ ಡಾಕ್ಟರ್ ವಿಶಾಖ್ 30 ಲಕ್ಷ ರೂಪಾಯಿ ಹಣವನ್ನು ಅನ್ಯಾಯವಾಗಿ ಕಳ್ಕೊಳ್ಬೇಕಾಯಿತು. ವಿಶಾಖ್ಗೆ ಬಂದ ಮೆಸೇಜಸ್ ಪಕ್ಕಾ ಬಲ್ಕ್ ಮೆಸೇಜಸ್. ಅಸಲಿಗೆ ಇಲ್ಲಿ ಆಗಿದ್ದೇನು ಅಂತ ಹೇಳೋದಾದ್ರೆ, ಮೊದಲಿಗೆ ಈ ಮೆಸೇಜಸ್ ಬರೋಕ್ಕೂ ಮುನ್ನ ಡಾಕ್ಟರ್ ನಂಬರ್ ಫಿಶಿಂಗ್ ಮೇಲರ್ಸ್ ಕೈ ಸೇರಿರುತ್ತೆ. ಅವರೇ ಈ ಮೆಸೇಜ್ಗಳಲ್ಲಿ ಆಸ್ತಿಗಳ ಗಾಳ ಹಾಕಿ ನಂಬರ್ಸ್ಗೆ ಸೆಂಡ್ ಮಾಡ್ತಾ ಇರ್ತಾರೆ. ಆ ಮೆಸೇಜಸ್ ಅನ್ನ ಕೆಲವರು ನೋಡಿ ಸುಮ್ಮನಾದ್ರೆ ವಿಶಾಖ್ನಂಥವರು ಕ್ಲಿಕ್ ಮಾಡಿ ಟ್ರಾಪ್ಗೆ ಬೀಳ್ತಾರೆ. ಫಿಶಿಂಗ್ ಮೇಲರ್ಸ್ನಿಂದ ಟ್ರಾಪ್ ಆದವರ ಡೀಟೇಲ್ಸ್ ಮತ್ತೊಂದು ಡಾರ್ಕ್ ವೆಬ್ಗೆ ಸೇರುತ್ತೆ. ಅದು ಮತ್ತೊಂದು ಅಪ್ಲಿಕೇಶನ್ ರೂಪದಲ್ಲಿ ಕಾಂಟ್ಯಾಕ್ಟ್ಗೆ ಬರುತ್ತೆ. ಇಲ್ಲಿಂದಲೇ ಸ್ಕ್ಯಾಮರ್ಸ್ಗಳ ಅಸಲಿ ಆಟ ಶುರುವಾಗುತ್ತೆ. ಕೊನೆಗೆ ಸಿಂಪಲ್ ಆಗಿ ಕೂತಲ್ಲೇ ಲಕ್ಷ ಕೊಳ್ಳೆ ಹೊಡೆದು ನೆಟ್ವರ್ಕ್ ಕಟ್ ಆದಂತೆ ನಾಟ್ ರೀಚಬಲ್ ಆಗುತ್ತಾರೆ. ಇಂಥ ಟೈಮ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ಹೇಳೋದಾದರೆ, ಬಲ್ಕ್ ಮೆಸೇಜ್ಗಳನ್ನು ಯಾರೂ ಕ್ಲಿಕ್ ಮಾಡಬಾರ್ದು. ಕ್ಲಿಕ್ ಮಾಡಿದರೂ ಅಲ್ಲಿ ಕೊಡೋ ಆಸೆಗಳ ಹಿಂದೆ ಓಡಬಾರ್ದು. ಆ ಮೆಸೇಜಸ್ಗಳಿಂದ ಕಿರಿಕಿರಿ ಶುರುವಾದರೆ ನಿಮ್ಮ ಫೋನ್ನಲ್ಲೇ ಬಲ್ಕ್ ಮೆಸೇಜಸ್ಗಳನ್ನ ಸ್ಟಾಪ್ ಮಾಡಬಹುದು. ಸ್ಟಾಪ್ ಮಾಡೋ ಸೆಟ್ಟಿಂಗ್ ಆಪ್ಷನ್ಸ್ ಇಲ್ಲ ಅಂತಂದರೆ ಆಯಾ ಸಿಮ್ನ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನೀವು ಅದನ್ನು ನಿಲ್ಲಿಸಬಹುದು. ಒಂದು ವೇಳೆ ಲಿಂಕ್ಸ್ ಕ್ಲಿಕ್ ಮಾಡಿದರೂ ಬ್ಯಾಂಕ್ ಡೀಟೇಲ್ಸ್ನ, ಪರ್ಸನಲ್ ಡೀಟೇಲ್ಸ್ನ ಶೇರ್ ಮಾಡಲೇಬೇಡಿ. ನಿಮಗೆ ಯಾವುದೇ ವೆಬ್ಸೈಟ್ ಆಗಲಿ HTTPS ಪ್ಯಾಡ್ಲಾಕ್ ಕಾಣಿಸಿಲ್ಲ ಅಂದರೆ ನೀವು ಅಲ್ಲಿಂದ ಹೊರಗಡೆ ಬರೋದು ಬೆಸ್ಟ್ ಆಪ್ಷನ್. ಇಂಥ ಮೆಸೇಜಸ್ನಿಂದ ನಿಮಗೆ ಭಯ ಹುಟ್ಕೊಂಡಿದ್ರೆ ಭಯ ಪಡೋ ಅಗತ್ಯನೇ ಇಲ್ಲ. ಕೂಡಲೇ ಪೊಲೀಸ್ ಇಲ್ಲ ಸೈಬರ್ ಕ್ರೈಮ್ ಆಫೀಸರ್ಸ್ಗೆ ಇದನ್ನು ರಿಪೋರ್ಟ್ ಮಾಡಿ. ಇನ್ನು ಅಕೌಂಟ್ ಹ್ಯಾಕ್ ಆಗಿ ಮನಿ ಡೆಬಿಟ್ ಆಗಿದ್ರೆ ಕೂಡಲೇ ನಿಮ್ಮ ಬ್ಯಾಂಕ್ಗೆ ಭೇಟಿ ಕೊಡಿ. ಇಂಥ ಟೈಮ್ನಲ್ಲಿ ಬ್ಯಾಂಕ್ ಸಲಹೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. Banks will never send APK file or ask you to update KYC via WhatsApp, SMS or random links. If in doubt, always visit your bank's official website or bank's app. Never download APK files, Android apps from unknown links. These often contain malware like remote access Trojan, RATs that can silently steal your data.
If you receive an urgent KYC or account block message, call your bank's official number to verify. It's better to be cautious than lose money. ಒಂದು ವೇಳೆ ನಿಮಗೆ ಬ್ಯಾಂಕ್ ನಂಬರ್ಸ್ ಬಿಸಿ ಬಂದರೆ ಆನ್ಲೈನ್ ಬ್ಯಾಂಕಿಂಗ್ಗಳ ವ್ಯವಸ್ಥೆ ಇರೋದ್ರಿಂದ ನಿಮ್ಮ ಫೋನ್ನಿಂದಾನೇ ಅಕೌಂಟನ್ನು ಫ್ರೀಸ್ ಮಾಡಿಸ್ಬಹುದು ಅಥವಾ ಪರ್ಮನೆಂಟ್ ಬ್ಲಾಕ್ ಕೂಡ ಮಾಡಿಸಬಹುದು. ಇದಾದ್ಮೇಲೆ ನೀವು ಮಾಡಬೇಕಾಗಿರೋ ಮತ್ತೊಂದು ಮಹತ್ತರ ಕೆಲಸ ಇದು. Keep antivirus protection enabled on your phone and restrict app permissions. Do not allow your app to access SMS, contacts, or storage unless absolutely necessary. Report such incidents immediately on cybercrime.gov.in or call 1930. Fast action increases the chances of preventing further losses. ಸೈಬರ್ ಜಗತ್ತಲ್ಲಿ ಆಪತ್ ನಡೆಯೋಕ್ಕೂ ಮುಂಚೆ ಬಚಾವಾಗೋ ಚಾನ್ಸ್ ಇದ್ರೂ ಕೂಡ ಹೋಗಿ ಸಿಕ್ಕಿ ಬೀಳಿಸೋದು, ಬೇಗ ಹಣ ಮಾಡಬೇಕು ಅನಿಸುವಂಥ ಆಸೆಗಳು. ಡಾಕ್ಟರ್ ವಿಶಾಖ್ ಕೂಡ ಇದೇ ಆಸೆ ಹಿಂದೆ ಹೋಗಿದ್ರು. ಇದರಿಂದ 30 ಲಕ್ಷ ರೂಪಾಯಿ ಕಳ್ಕೊಂಡ್ರು. ಸೊ ಈ ಡಿಜಿಟಲ್ ಜಗತ್ತಲ್ಲಿ ಎಷ್ಟು ಜಾಗರೂಕರಾಗಿರಬೇಕು, ಏನೇನು ಫಾಲೋ ಮಾಡಬೇಕು ಅಂತ ನಿಮಗೆ ಗೊತ್ತಾಯ್ತಲ್ವಾ? ಸೊ ಡೋಂಟ್ ಕ್ಲಿಕ್ ದ ಲಿಂಕ್ಸ್, ಡೋಂಟ್ ಟೇಕ್ ದ ರಿಸ್ಕ್. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Axis Bank. Manapurvaka Open.